ಹಣ ಲೂಟಿ ಮಾಡಲು ಜನರು ಏನೆಲ್ಲ ಮಾಡ್ತಾರೆ ನೋಡಿ. ಇಲ್ಲಿ ಕೆಲವು ಆಸಾಮಿಗಳು ಆರ್ಟಿಒ ಅಧಿಕಾರಿಗಳು ಅಂತ ಹೇಳಿ ಜನರ ಹಣ ಲೂಟಿ ಹೊಡೆಯುತ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕಲಬುರಗಿಯಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಹೇಳಿಕೆ. ಕಲಬುರಗಿಯಲ್ಲಿ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅಲ್ಲಲ್ಲಿ ತಪಾಸಣೆ ಮಾಡ್ತಿದ್ದೀವಿ. ಜಿಲ್ಲೆಯ ಎಲ್ಲಾ ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ತಪಾಸಣೆ ಮಾಡ್ತಿದ್ದೀವಿ. ಲೋಕಾಯುಕ್ತ ಕೇಸ್ ಅಷ್ಟೇ ಅಲ್ಲ, ಕ್ರಿಮಿನಲ್ ಕೇಸ್ ಸಹ ದಾಖಲಿಸ್ತಿದ್ದೀವಿ. ಹುಮ್ನಾಬಾದ್ ಮತ್ತು ಆಳಂದ್ನಲ್ಲಿ ಅನಧಿಕೃತ ಚೆಕ್ ಪೋಸ್ಟ್ ತೆರೆಯಲಾಗಿದೆ. ಅನಧಿಕೃತ ಚೆಕ್ ಪೋಸ್ಟ್ ಮೂಲಕ ಹಣ ಸಂಗ್ರಹಿಸಲಾಗುತ್ತಿದೆ. ನಕಲಿ ಆರ್ಟಿಒ ಮತ್ತು ಎಆರ್ಟಿಒ ಅಧಿಕಾರಿಗಳ ಓಡಾಟವಾಗ್ತಿದೆ. ಹಗಲು ದರೋಡೆಯಾಗ್ತಿದೆ. ಇದು ರಾಬರಿ ಅಲ್ಲದೆ ಬೇರೇನೂ ಇಲ್ಲ. ಚೆಕ್ ಪೋಸ್ಟ್ಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂದ್ ಮಾಡಲಾಗಿದೆ. ಕಲಬುರಗಿಯಲ್ಲಿ ಸಾಕಷ್ಟು ಕೆರೆಗಳು ಒತ್ತುವರಿಯಾಗಿವೆ. ನಗರದಲ್ಲೇ ಒಟ್ಟು 7 ಕೆರೆಗಳು ಒತ್ತುವರಿಯಾಗಿವೆ. ಒತ್ತುವರಿಯಾದ ಕೆರೆಗಳ ದಾಖಲೆಗಳನ್ನು ಸಲ್ಲಿಸಲು ಡೆಡ್ ಲೈನ್ ನೀಡಲಾಗಿದೆ. ವರದಿ ನೀಡಲು ಡಿಸಿ, ಕಾರ್ಪೊರೇಷನ್ ಕಮಿಷನರ್, ತಹಶೀಲ್ದಾರರಿಗೆ ಸೂಚಿಸಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ಹೋಗಿವೆ. ಜಿಲ್ಲೆಯಲ್ಲಿ 510 ಆರ್ಒ ಪ್ಲಾಂಟ್ ಪೈಕಿ ಕೇವಲ 132 ಘಟಕಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಇದು ತುಂಬಾ ಅವ್ಯವಸ್ಥೆ. ಆರ್ಡಿಪಿಆರ್ ಇಲಾಖೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್, ಅಧಿಕಾರಿಗಳಿಗೆ ಅಭಿವೃದ್ಧಿ ಬಗ್ಗೆ ಮನಸ್ಸಿಲ್ಲ, ನಡೆಯುತ್ತಿದೆ ನಡೆದು ಹೋಗಲಿ ಅನ್ನೋ ಮನಸ್ಥಿತಿ.